ಕಾರುಣ್ಯ ಸ್ಥಳವನ್ನು ಕುರಿತು ಕಳೆದ ವರ್ಷದಿಂದ ಚಿಂತನೆ ಪ್ರಾರಂಭವಾಗಿದೆ. ಮುಂದುವರೆದು ನಿನ್ನೆಯ ದಿನ ಕುಲಕ್ರಮಾಗತಾಚಾರ ಕುಮಾರಕಾಚಾರ ವರ್ಜಿತಂ ಶಿವಧ್ಯಾನ ಪರಂ ಶಾಂತಂ ಶಿವತತ್ವ ವಿವೇಕಿನಂ ಅನ್ನೋ ಶ್ಲೋಕವನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದರು. ನಿನ್ನೆ ಕೆಲವು ಪ್ರಶ್ನೆಗಳನ್ನಿಟ್ಟು ಆಶೀರ್ವಚನವನ್ನು ಪೂರ್ಣಗೊಳಿಸಿದ್ವಿ. ಶಿವಧ್ಯಾನ ಅಂದರೆ ಏನು? ಮನುಷ್ಯ ಶಾಂತನಾಗಬೇಕು ಅಂದರೆ ಏನು ಮಾಡಬೇಕು? ಶಿವತತ್ವ ಅಳವಡಬೇಕಾದ್ರೆ ಭೂಮಿಗೆ ವೇದಿಕೆಯಾಗಿ ನಾವು ಏನನ್ನು ಸಜ್ಜುಗೊಳಿಸಿಕೊಳ್ಬೇಕು? ಶಿವಧ್ಯಾನ ಅಂದರೆ ಶಿವನನ್ನು ಕುರಿತು ಮಾಡುವ ಅಪರೂಪದ ಚಿಂತನೆಯನ್ನೇ ಶಿವಧ್ಯಾನ ಅಂತ ಕರೀತೀವಿ. ಗುರುವಾದವನು ಶಿವಧ್ಯಾನ ಪರನಾಗಿರಬೇಕು, ಶಾಂತನಾಗಿರಬೇಕು, ಶಿವತತ್ವವನ್ನು ಬಲ್ಲವನಾಗಿರಬೇಕು. ಸಾಮಾನ್ಯವಾಗಿ ಧ್ಯಾನ ಅನ್ನೋ ಶಬ್ದಕ್ಕೆ ಬಹಳ ವಿಶೇಷವಾಗಿರುವಂಥ ಮಹತ್ವ ಇದೆ. ಧ್ಯಾನ ಅಂತ ಯಾವುದಕ್ಕೆ ನಾವು ಕರಿತೀವಿ ಅಂದರೆ, ಬಹಿರ್ಮುಖವಾಗಿರುವಂತಹ ನಮ್ಮ ಮನಸ್ಸನ್ನ ವಿವಿಧ ಉಪಾಯಗಳ ಮೂಲಕ, ವಿವಿಧ ಸಾಧನೆಗಳ ಮೂಲಕ ಅಂತರ್ಮುಖಗೊಳಿಸಿಕೊಳ್ಳುವ ಒಂದು ಅಭ್ಯಾಸವನ್ನೇ ಧ್ಯಾನ ಅಂತ ಕರೆಯುವುದು. ನೀರು ಕೆಳಮುಖವಾಗಿ ಹರಿತಿರ್ತವೆ. ನೀರನ್ನು ಮೇಲ್ಮುಖವಾಗಿ ಹರಿಸಬೇಕು ಅಂದ್ರೆ ಪ್ರಯತ್ನ ಮಾಡಬೇಕು. ನೀರನ್ನು ನೀವು ಎಲ್ಲೇ ಚೆಲ್ಲಿದರೂ ಕೂಡ ಎಲ್ಲಿ ತಪ್ಪಿರುತ್ತೋ ಅಲ್ಲೇ ಅದು ಹರಿದುಕೊಂಡು ಹೋಗ್ತದೆ. ಅದರ ಸ್ವಭಾವ. ಅಧೋಮುಖವಾಗಿ ಹರಿಯುವುದೇ ನೀರಿನ ಸ್ವಭಾವ. ಅದರ ವಿರುದ್ಧವಾಗಿ ಅದನ್ನು ಊರ್ಧ್ವಮುಖವಾಗಿ ತಗೊಂಡು ಹೋಗಬೇಕು ಅಂದರೆ ಅದಕ್ಕೆ ಪ್ರಯತ್ನ ಮಾಡಬೇಕು. ಯಂತ್ರೋಪಕರಣಗಳನ್ನು, ಬೇರೆ ಬೇರೆ ಉಪಕರಣಗಳನ್ನು ಬಳಸಿ, ನೀವೆಲ್ಲ ಮೋಟ್ರ್ ಹಚ್ತಿರಲ್ಲ, ಮ್ಯಾಲೆ ಟಾಕಿಗೆ ನೀರು ಏರಬೇಕು ಅಂದ್ರೆ 1 HP 2 HP ಮೋಟ್ರ್ ಹಚ್ಚಿ ಕೆಳಗಿರುವಂಥ ನೀರನ್ನು ಮೇಲೆ ಇರಿಸ್ತೀರಿ. ನೀವು ಪ್ರಯತ್ನಪೂರ್ವಕ ಮೇಲೆ ಇರಿಸ್ತೀರಿ, ಆದರೆ ಚಾಲು ಮಾಡಿದ ಕೂಡಲೇ ಸಹಜವಾಗಿ ಕೆಳಗೆ ಬರ್ತದೆ. ಕೆಳಗೆ ಬರೋಕ್ಕೆ ನೀವು ಉಪಕರಣ ಹಚ್ಚಬೇಕಾದ ಅವಶ್ಯಕತೆ ಇರೋದಿಲ್ಲ. ಕೆಳಗೆ ತರಕ ಯಾವ ಸಾಧನೆ ಅವಶ್ಯಕತೆ ಇರೋದಿಲ್ಲ. ಸ್ವಭಾವಗತವಾಗಿ ಸಹಜವಾಗಿ ಕೆಳಗೆ ಬಂದ್ಬಿಡ್ತದೆ. ಹಂಗೆ ಮನಸ್ಸು ಸಹಜವಾಗಿ ಬಹಿರ್ಮುಖವಾಗಿ ಹರಿತಾ ಇರುತ್ತೆ. ಹೊರಗೆ ಹೋಗುವಂತ ಹೇಳಿ ಮನಸ್ಸಿಗೆ ಹೇಳುವ ಅವಶ್ಯಕತೆ ಆಗಲಿ, ಅದಕ್ಕೆ ಪ್ರೇರಣೆ ಕೊಡಬೇಕಾದ ಅಗತ್ಯ ಆಗಲಿ, ಮಾಡಬೇಕಾಗಿರೋ ಸಾಧನೆ ಆಗಲಿ ಏನೂ ಇಲ್ಲ. ನೋಡ್ತು ಅಂದ್ರೆ ಹೊರಗೋಗ್ಬಿಡ್ತದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳ ಕಡೆ ಮನಸ್ಸು ಸಹಜವಾಗಿ ಹರಿತಾ ಇರ್ತದೆ. ಬಸವಣ್ಣ ಹೇಳ್ತಾರಲ್ಲ, ವಿಷಯವೆಂಬ ಹಸುರನೆಲ್ಲ ಮುಂದೆ ಪಸರಿಸಲಿದೆಯ, ಪಶುವೇನು ಬಲ್ಲುವುದು ಹಸುರೆಂದೆಣಿಸುವುದು. ಹಸಿರು ಹುಲ್ಲು ನೋಡ್ತು ಅಂದ್ರೆ ಹಸು ಕರಿಬೇಕಾದ ಅವಶ್ಯಕತೆ ಇಲ್ಲ. ನೀವು ಕೊಟ್ಟಿಗೆ ಒಳಗೆ ಕಟ್ಟಿ ಹಾಕಬೇಕು ಅಂದ್ರೆ ಜಕ್ಕೊಂಡು ಬರ್ಬೇಕಾಗ್ತದೆ. ಹಸಿರಿನ ಕಡೆ ಒಯ್ಯಬೇಕಾಗಿತ್ತು ಅಂದ್ರೆ ಜಗ್ಗೋ ಅವಶ್ಯಕತೆ ಇಲ್ಲ, ಹೊಡ್ಕೊಂತಾನೆ ಹೋಗ್ತದೆ. ಹಂಗೆ ಮನಸ್ಸು ಶಬ್ದದ ಕಡೆಗೆ, ಸ್ಪರ್ಶದ ಕಡೆಗೆ, ರಸದ ಕಡೆಗೆ, ರುಚಿಯ ಕಡೆಗೆ, ವಿಷಯಗಳ ಕಡೆಗೆ ಸಹಜವಾಗಿ ಹರಿತಾ ಇರ್ತದೆ. ಅದರ ಸ್ವಭಾವ. ಆ ಕಡೆಗೆ ಅದನ್ನು ಹರಿಬಿಟ್ರೆ ಅದು ಧ್ಯಾನ ಅಲ್ಲ. ಆ ಕಡೆಗೆ ಸಹಜವಾಗಿ ಹೋಗುವ ಮನಸ್ಸನ್ನ ತಿರುಗಿಸಿ ಅಂತರ್ಮುಖವಾಗಿ ಅದನ್ನು ಹರಿಸೋ ಪ್ರಯತ್ನ ಮಾಡಿದ್ವಿ ಅಂದ್ರೆ ಅದನ್ನೇ ಧ್ಯಾನ ಅಂತ ಕರೀತಾರೆ.
ಇನ್ನೂ ಒಂದು ಮಾತು, ಸಾಮಾನ್ಯವಾಗಿ ನೀರಿಗೆ ಆಕಾರ ಇರೋದಿಲ್ಲ. ಯಾವುದರಲ್ಲಿ ನಾವು ಅದನ್ನು ಹಾಕ್ತೀವೋ ಅದರಂತೆ ಅದು ಆಗಿಬಿಡ್ತದೆ. ಗ್ಲಾಸ್ನೊಳಗೆ ಹಾಕಿದರೆ ಗ್ಲಾಸ್ನೊಳಗೆ ಆಗುತ್ತೆ, ಚೆರಿಗೆ ಒಳಗೆ ಹಾಕಿದರೆ ಚೆರಿಗೆ ಹಂಗಾಗತ್ತೆ, ಪಾತ್ರೆಯಲ್ಲಿ ಹಾಕಿದರೆ ಪಾತ್ರೆಯಲ್ಲೇ, ಕೊಡದಲ್ಲಿ ಹಾಕಿದರೆ ಕೊಡದಲ್ಲಿ. ಇದು ಆಕಾರದ ದೃಷ್ಟಿಯಿಂದ. ಇನ್ನು ಬಣ್ಣದ ದೃಷ್ಟಿಯಿಂದಲೂ ಕೂಡ ನೀರಿಗೆ ಯಾವುದೇ ಬಣ್ಣ ಇಲ್ಲ. ಯಾವ ಬಣ್ಣ ಹಾಕ್ತೀವೋ ಆ ಬಣ್ಣವನ್ನು ಅದು ಪಡ್ಕೊಳ್ತದೆ. ಕೆಂಪು ಹಾಕಿದರೆ ಕೆಂಪು, ನೀಲಿ ಹಾಕಿದರೆ ನೀಲಿ, ಹಳದಿ ಹಾಕಿದರೆ ಹಳದಿ, ಹಸಿರು ಹಾಕಿದರೆ ಹಸಿರು. ಆಕಾರನೂ ನಾವು ಮಾಡ್ಲಿಕ್ಕೆ ಬರ್ತದೆ, ಅದರ ಬಣ್ಣನೂ ನಾವೇ ಕೊಡ್ಲಿಕ್ಕೆ ಬರ್ತದೆ. ಹೆಂಗೋ ಹಂಗ ಮನಸ್ಸಿಗೂ ಕೂಡ ಯಾವುದೇ ಆಕಾರ ಇಲ್ಲ, ಯಾವುದೇ ಬಣ್ಣ ಇಲ್ಲ, ಯಾವುದೇ ಆಕಾರ ಇಲ್ಲ, ಯಾವುದೇ ಬಣ್ಣ ಇಲ್ಲ. ಪ್ರಯತ್ನ ಪಟ್ಟು ಅದನ್ನು ನಾವು ಮನಸ್ಸನ್ನು ಎದುರೊಳಗೆ ಹಾಕ್ತೀವಿ, ಅದರಲ್ಲಿ ಅದು ಆಗ್ತದೆ. ಎದುರೊಳಗೆ ಹಾಕ್ತೀವಿ, ಅದರಲ್ಲಿ ಅದು ಆಗ್ತದೆ. ಈಗ ನೂರಾರು ಮಕ್ಕಳನ್ನು ನೋಡಿದ್ರು ನೀವು. ಆ ಮಕ್ಕಳನ್ನು ತಗೊಂಡು ಬಂದು ಮಠದಾಗ ಬಿಟ್ಟರು. ಅವ್ರ ಮನಸ್ಸನ್ನು ಪಾರಾಯಣದೊಳಗೆ ಹಾಕಿದ್ರು, ವೇದದೊಳಗೆ ಹಾಕಿದ್ರು. ಎಷ್ಟು ಚಲೋ ವೇದ ಮಂತ್ರಗಳನ್ನು ಅಭ್ಯಾಸ ಮಾಡಿದ್ರು. ನಿಮಗೆ ಆದರ್ಶ ಅನಿಸ್ತು. ಮಕ್ಕಳು ನೋಡಿದ ಕೂಡಲೇ ಖುಷಿ ಆಯ್ತು, ಚಪ್ಪಾಳೆ ಅಂತ ನೀವೆಲ್ಲ ಅಭಿನಂದಿಸಿದ್ರು. ಕಾರಣ ಅವರ ಮನಸ್ಸನ್ನು ಮಠದ ಪಾತ್ರೆಯೊಳಗೆ ಹಾಕಿದ್ರು. ಆ ಮನಸ್ಸು ಮಠದ ವಾತಾವರಣವನ್ನು ತಮ್ಮೊಳಗೆ ಇಂಬು ಕೊಟ್ಕೊಂಡು ಅದರಂಗವಾದು. ಅಷ್ಟೇ ಅಲ್ಲ, ಮನಸ್ಸನ್ನು ಎದರೊಳಗೆ ಹಾಕ್ತೀವಿ ಅದರಂಗನೂ ಆಗುತ್ತೆ. ಇನ್ನು ಮನಸ್ಸಿನೊಳಗೆ ನಾವು ಏನು ಹಾಕ್ತೀವೋ ಅದರಂಗನೂ ಅದಾಗುತ್ತೆ, ಅದರಂಗನೂ ಅದಾಗುತ್ತೆ. ಮನಸ್ಸಿಗೆ ಎಲ್ಲ ಶಕ್ತಿ ಇದೆ. ಆದ್ರೆ ನಾವು ಆ ಮನಸ್ಸನ್ನು ಎದರಾಗ ಹಾಕ್ಬೇಕು ಅದರಾಗ ಹಾಕ್ತಾ ಇಲ್ಲ. ಎದರಾಗ ಹಾಕಬಾರ್ದೋ ಅದರೊಳಗೆಲ್ಲ ಹಾಕಾಕತ್ತೀವಿ. ಆಮೇಲೆ ಮನಸ್ಸಿನೊಳಗೆ ಏನು ಹಾಕಬೇಕು ಅದನ್ನು ಹಾಕ್ತಾ ಇಲ್ಲ, ಏನು ಹಾಕಬಾರ್ದೋ ಅದನ್ನೇ ಹಾಕಾಕತ್ತೀವಿ. ಅದರಿಂದಲೇ ಇಷ್ಟೆಲ್ಲ ಅಸ್ತವ್ಯಸ್ತ ಅವಾಂತರಗಳು. ಏನು ಕಂಡ್ರೆ ಹೇಳಿದ್ರಲ್ಲ, ತಾಯಿ ಮಗನ, ಮಗ ತಾಯಿನ, ಗಂಡ ಹೆಂಡತಿನ, ಹೆಂಡತಿ ಗಂಡನ ಕೊಲೆ ಮಾಡೋದು, ದ್ರೋಹ ಮಾಡೋದು, ವಂಚನೆ ಮಾಡೋದು, ಇವೆಲ್ಲದಕ್ಕೂ ಕಾರಣ ಏನು ಅಂದ್ರೆ ಮನಸ್ಸನ್ನು ಹಾಕೋದ್ರೊಳಗೆ ನಾವು ಹಾಕ್ತಾ ಇಲ್ಲ. ಮನಸ್ಸಿನೊಳಗೆ ಏನು ಹಾಕಬೇಕೋ ಅದನ್ನು ನಾವು ಹಾಕ್ತಾ ಇಲ್ಲ. ಬೇಡವಾದದ್ದನ್ನೇ ಅದರೊಳಗೆ ತುಂಬುವಂತಹ, ಬೇಡಾದದ್ದರಲ್ಲೇ ಅದನ್ನು ತುಂಬುವಂತಹ ಕಾರ್ಯವನ್ನು ನಾವು ಮಾಡ್ತಾ ಇರೋದ್ರಿಂದ ಇಂಥ ಎಲ್ಲ ಅವಾಂತರಗಳು ಸಮಾಜದಲ್ಲಿ ಉಂಟಾಗಲಿಕ್ಕೆ ಕಾರಣ ಅಂತ. ಮನೆಯೋ ಮನುಷ್ಯನ ಕಾರಣ ಬಂಧ ಮೋಕ್ಷಯೋ. ಮೋಕ್ಷಕ್ಕೂ ಮನಸ್ಸೇ ಕಾರಣ, ಬಂಧನಕ್ಕೂ ಮನಸ್ಸೇ ಕಾರಣ. ಮನಸ್ಸು ಬಹಿರ್ಮುಖವಾಗಿ ಹರಿದ್ರೆ ಸಂಸಾರ, ಮನಸ್ಸು ಅಂತರ್ಮುಖವಾಗಿ ಹರಿದ್ರೆ ಅಧ್ಯಾತ್ಮ. ಸಂಸಾರನೂ ಮನಸ್ಸಿನೊಳಗೆ ಐತಿ, ಅಧ್ಯಾತ್ಮನೂ ಮನಸ್ಸಿನೊಳಗೆ ಇರುವಂತೆ, ಮನಸ್ಸಿನೊಳಗೆ ಇರುವಂತೆ. ಇಂಥ ಮನಸ್ಸನ್ನು ಶಿವನೊಳಗೆ ಹಾಕಿದ್ರ, ಇಂಥ ಮನಸ್ಸಿನೊಳಗೆ ಶಿವನನ್ನು ತುಂಬಿಕೊಂಡ್ರೆ ಆ ಮನಸ್ಸಿಗೆ ಎಷ್ಟು ದೊಡ್ಡ ಶಕ್ತಿ ಅದ ಅಂದ್ರೆ ಆ ಮನಸ್ಸು ಹೋಗಿ ಶಿವಸ್ವರೂಪನೇ ಆಗ್ತದೆ. ಆದ್ರೆ ನಾವು ಆ ಮನಸ್ಸನ್ನು ಸಂಸಾರದೊಳಗೆ ಇರ್ತೀವಿ, ಆ ಮನಸ್ಸಿನೊಳಗೆ ಸಂಸಾರ ಇರ್ತೀವಿ. ಆದ್ದರಿಂದ ಅದು ಸಂಸಾರಿ ಆಗ್ತಾ ಹೋಗ್ತಾ ಇದೆ. ಆ ಮನಸ್ಸು ಶಿವಸ್ವರೂಪ ಆಗುವ ಶಕ್ತಿಯನ್ನು ಪಡ್ಕೊಂಡಿದೆ. ಎಲ್ಲ ಸಾಮರ್ಥ್ಯಗಳು ಮನಸ್ಸಿನೊಳಗೆ ಅದಾವೆ. ಆದ್ರೆ ನಾವು ಅದನ್ನು ಅದರೊಳಗೆ ಹಾಕ್ತಾ ಇಲ್ಲ. ಆಮೇಲೆ ಅದರೊಳಗೆ ಅದನ್ನು ಹಾಕ್ತಾ ಇಲ್ಲ. ಈ ಎರಡೂ ಕಾರಣಗಳಿಂದ ಯದ್ವಾ ತದ್ವಾ ಆಗ್ತಾ ಇದೆ. ಶಿವಪುರಾಣದಲ್ಲಿ ಒಂದು ಸುಂದರವಾಗಿರುವಂತಹ ಮಾತು, ಅದನ್ನು ಹೇಳಿ ಮುಗಿಸ್ಬಿಡ್ತೀನಿ.